2 ವೇ ಆಡಿಯೋ ಇರುತ್ತೆ. ನೀವು ಇದರಲ್ಲಿ ಒಂದು ಸಿಮ್ಮು ಒಂದು ಮೆಮೊರಿ ಕಾರ್ಡ್ ಹಾಕ್ಕೊಂಡು ಪ್ರಪಂಚದಾಗ ಯಾವ ಮೂಲೆಗಿದ್ರೂ ನೋಡ್ಕೋಬೋದು. ಇಲ್ಲೇ ಕುಂತೇನು ನೋಡ್ಬೇಕಂತೇನಿಲ್ಲ. 2ರಿಂದ 5 ಮೊಬೈಲಿಗೆ ಕನೆಕ್ಟ್ ಆಗುತ್ತೆ. ಆಮೇಲೆ ಯಾರೇ ಮೂಮೆಂಟ್ ಆಗಿ ಇದ್ರ ಕ್ಯಾಮ್ರಾ ಕೆಳಗಡೆ ಹೋದ್ರೆ PIR ಸೆನ್ಸರಲ್ಲಿ ಫೋಟೋ ಹಾಕುತ್ತೆ. ಆಪ್ಟಿಕಲ್ ಲೆನ್ಸ್ ಜೂಮಿಂಗ್ ಬಂದ್ಬಿಟ್ಟು 16x ಇರುತ್ತೆ. ಆಮೇಲೆ 16xಲ್ಲೇ ರಿಕಾರ್ಡಿಂಗ್ನೂ ಆಗುತ್ತೆ. ನಾರ್ಮಲ್ ಕ್ಯಾಮ್ರಲ್ಲಿ ಏನಪ್ಪ ಅಂದರೆ ನಿಮಗೆ 45 ಡೇಸು ರಿಕಾರ್ಡಿಂಗ್ ಇರುತ್ತೆ, ಇಲ್ಲ 7 ಡೇಸ್ 15 ಡೇಸ್. ಇದರಲ್ಲಿ 90 ಡೇಸ್ನು ಅಕಾಮಿಡೇಟ್ ಮಾಡುತ್ತೆ. ಈವೆಂಟ್ಸು ಆ್ಯಪು ನಿಮ್ಮ ಮೊಬೈಲ್ಗೂ ಕನೆಕ್ಟ್ ಮಾಡ್ಕೋಬೋದು, PCಗೂ ಕನೆಕ್ಟ್ ಮಾಡ್ಕೋಬೋದು. ಇದಕ್ಕೇನು ಕರೆಂಟು ಕೇಬಲ್ ಅವಶ್ಯಕತೆ ಇಲ್ಲ. ಒಂದು ಸಿಮ್ ಹಾಕಿ ಒಂದು ಮೆಮೊರಿ ಕಾರ್ಡ್ ಹಾಕಿಬಿಟ್ರೆ ನಿಮ್ಮ ಮೊಬೈಲಿಗೆ ಲೈವ್ ಬರ್ತಿರ್ತದೆ. ಎಲ್ಲ ಅಪ್ಡೇಟ್ಸ್ ನಿಮಗೆ ಬರ್ತಿರ್ತದೆ. ವಾಟರ್ ಪ್ರೂಫು ಇದು ಪ್ಯಾನಲ್ ಬಂದ್ಬಿಟ್ಟು 45 ಆ್ಯಂಗಲ್ ಇರುತ್ತೆ. ಇಲ್ಲಿ ಬಿದ್ದಿರೋ ನೀರು ಜಾರಿ ಹೋಗ್ಬಿಡುತ್ತೆ, ಸೊ ಒಳಗಡೆ ಹೋಗಲ್ಲ. ಆಮೇಲೆ ಇಲ್ಲಿ ಎಲ್ಲಿನೂ ಕೆಳಗಲ್ಲ. ಆಮೇಲೆ ಇದರಲ್ಲಿ ಬಂದು ಮೋಟ್ರ್ ಇಲ್ಲಿರುತ್ತೆ. ನೀರು ಬಿದ್ದಿರೋದೇನಾದರೂ ಈಗ ಸ್ಲಿಪ್ ಆಗಿ ಹಿಂಗೆ ಕೆಳಗೆ ಹೋಗುತ್ತೆ ಹೊರತು ಇದನ್ನೇನಾದರೂ ತೊಗೊಂಡೋಗಿ ಬಾವಿಯಾಗ ಹಾಕಿದ್ರೆ ಮಾತ್ರ ಇದು ಹಾಳಾಗುತ್ತೆ, ಇಲ್ಲಿದ್ರೆ ಹಾಳಾಗಲ್ಲ. ಸರ್ ಇದರಲ್ಲಿ 1 ಇಯರ್ ವಾರಂಟಿ ಕಂಪ್ನಿ ಕಡೆಯಿಂದ ಇರುತ್ತೆ, 1 ಇಯರ್ ಸರ್ವಿಸ್ ನಮ್ಮದಿರುತ್ತೆ. ಇದರಲ್ಲಿ ಏನು ಮುರಿಯೋವಂತ ಏನಿರಲ್ಲ. ಏನಾದರೂ ಪ್ರಾಬ್ಲಮ್ ಆಯ್ತು ಅಂದರೆ ಬ್ಯಾಟ್ರಿ ಹೋದರೆ 18,000 mAh ಬ್ಯಾಟ್ರಿ ಇರುತ್ತೆ. ಆ ಬ್ಯಾಟ್ರಿ ನಿಮಗೆ 1800 ರೂಪಾಯಿ ಆಗುತ್ತೆ. ಆ ಬ್ಯಾಟ್ರಿ ನಾವು ಬಂದು ರಿಪ್ಲೇಸ್ ಮಾಡಿಕೊಡ್ತೀವಿ. ಸೊ 1000 ರೂಪೀಸ್ ಬುಕ್ಕಿಂಗ್ ಅಮೌಂಟ್ ಇರುತ್ತೆ. ನೀವು ಬುಕ್ ಮಾಡ್ಕೊಂಡ್ರೆ ನಿಮ್ಮ ಸೈಟಿಗೆ ಬಂದು ನೀವು ಸಿಮ್ಮು ಮೆಮೊರಿ ಎಲ್ಲ ರೆಡಿ ಐತೆ ಅಂತಂದರೆ ಬಂದು ನಿಮ್ಮ ಸೈಟಿಗೆ ಬಂದು ಇನ್ಸ್ಟಾಲ್ ಮಾಡ್ತೀವಿ. ಇವತ್ತು ನ್ಯೂಲಿ ಲಾಂಚ್ ಆಗಿರೋ ಕ್ಯಾಮ್ರಾ ಹೈ ಸ್ಪೀಡ್ ಡೂಮ್ ಕ್ಯಾಮ್ರಾ ಅಂತ ಕರೀತಾರೆ. ಇದರಲ್ಲಿ ಡಬಲ್ ಪ್ಯಾನಲ್ ಇರುತ್ತೆ. ನಾರ್ಮಲಲ್ಲಿ ಸಿಂಗಲ್ ಪ್ಯಾನಲ್ ನೋಡಿರ್ತೀರಿ, ಇಲ್ಲಿ ನೋಡ್ಬೋದು 1 2 2 ಪ್ಯಾನಲ್ಸ್ ಅಂದರೆ 2 ಪ್ಯಾನಲ್ಲಿಂದ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡು ಸೊ ನಿಮಗೇನಾಗುತ್ತೆ ಅಂದರೆ ಬ್ಯಾಟ್ರಿ ಏನೂ ಸಮಸ್ಯೆನೇ ಬರಲ್ಲ ಇದರಲ್ಲಿ. ಸೊ ಇಲ್ಲಿ ಸೋಲಾರ್ ಇರುತ್ತೆ, ಸೋಲಾರಿಂದ ಬಂದಿರೋದು ಪವರ್ ಬ್ಯಾಟ್ರಿಲಿರುತ್ತೆ. ಈ ಬ್ಯಾಟ್ರಿನಲ್ಲಿ ಏನಪ್ಪ ಅಂತಂದರೆ ನಿಮ್ಮ 46 ಅವರ್ಸ್ ಬ್ಯಾಟ್ರಿ ಬ್ಯಾಕಪ್ ಇರುತ್ತೆ. ಈವನ್ ಲೋ ಲೆಸ್ ಲೈಟಲ್ಲಿ ಕೂಡ ಇದು ವರ್ಕ್ ಆಗುತ್ತೆ. ಈಗ ಮೋಡ ಇದೆ, ಮೋಡ ಇದ್ರೂ ಇಲ್ಲಿ ಬಿಸಿಲಿಲ್ಲ, ಆದ್ರೂ ಇಲ್ಲಿ ನಮಗೆ ಚಾರ್ಜಿಂಗ್ ಇಂಡಿಕೇಟರ್ ತೋರಿಸ್ತಾ ನೋಡಿ, ಬ್ಲೂ ಕಲರ್ ಲೈಟ್. ಸೊ ಇಲ್ಲಿ ಇಂಡಿಕೇಟರ್ ಇದೆ. ಸೊ ಇಲ್ಲೇನಪ್ಪ ಅಂದರೆ ಡಬಲ್ ಕ್ಯಾಮ್ರಾ ಇರುತ್ತೆ. 1 ಈಸ್ ಫಿಕ್ಸ್ಡ್, ಇದು 5 ಮೆಗಾ ಪಿಕ್ಸೆಲ್ ಇರುತ್ತೆ. ಬೇರೆ ಕ್ಯಾಮ್ರಾ ಎಲ್ಲ 3 ಇಸ್ ದಿ ಲಿಮಿಟ್. ಇದರಲ್ಲಿ 5+5 ಅಂದರೆ ಇದು 5 ಮೆಗಾ ಪಿಕ್ಸೆಲ್, ಇದು 5 ಮೆಗಾ ಪಿಕ್ಸೆಲ್ ಇರುತ್ತೆ. 18,000 mAh ಬ್ಯಾಟ್ರಿ ಇರುತ್ತೆ. 2 ವೇ ಆಡಿಯೋ ಇರುತ್ತೆ. ನೀವು ಇದರಲ್ಲಿ ಒಂದು ಸಿಮ್ಮು ಒಂದು ಮೆಮೊರಿ ಕಾರ್ಡ್ ಹಾಕ್ಕೊಂಡು ಪ್ರಪಂಚದಾಗ ಯಾವ ಮೂಲೆಗಿದ್ರೂ ನೋಡ್ಕೋಬೋದು. ಇಲ್ಲೇ ಕುಂತೇನು ನೋಡ್ಬೇಕಂತೇನಿಲ್ಲ. 2ರಿಂದ 5 ಮೊಬೈಲಿಗೆ ಕನೆಕ್ಟ್ ಆಗುತ್ತೆ. ಆಮೇಲೆ ಯಾರೇ ಮೂಮೆಂಟ್ ಆಗಿ ಇದ್ರ ಕ್ಯಾಮ್ರಾ ಕೆಳಗಡೆ ಹೋದ್ರೆ PIR ಸೆನ್ಸರಲ್ಲಿ ಫೋಟೋ ಹಾಕುತ್ತೆ. ಆಮೇಲೆ IR ಡಿಸ್ಟೆನ್ಸ್ ಬಂದು 50 ಮೀಟರ್ಸ್ ಇರುತ್ತೆ. 16x ಅವರಿಗೆ ಜೂಮ್ ಮಾಡ್ಕೋಬೋದು. ಈಗ ಸಪೋಸ್ ನಾನು ಇಲ್ಲಿ ಹಾಕಿರ್ತೀನಿ, ಆ ಗೇಟಲ್ಲಿ ಯಾರು ಬಂದಿರೋದು ವೈಟ್ ಮಾಡ್ಕೋಬೇಕಂದ್ರೆ 16x ಜೂಮ್ ಮಾಡಿಬಿಟ್ಬಿಟ್ರೆ ಆಪ್ಟಿಕಲ್ ಲೆನ್ಸ್ ಜೂಮಿಂಗ್ ಬಂದ್ಬಿಟ್ಟು 16x ಇರುತ್ತೆ. ಆಮೇಲೆ 16xಲ್ಲೇ ರಿಕಾರ್ಡಿಂಗ್ನೂ ಆಗುತ್ತೆ. ನಾರ್ಮಲ್ ಕ್ಯಾಮ್ರಲ್ಲಿ ಏನಪ್ಪ ಅಂದರೆ ನಿಮಗೆ 45 ಡೇಸು ರಿಕಾರ್ಡಿಂಗ್ ಇರುತ್ತೆ, ಇಲ್ಲ 7 ಡೇಸ್ 15 ಡೇಸ್. ಇದರಲ್ಲಿ 90 ಡೇಸ್ನು ಅಕಾಮಿಡೇಟ್ ಮಾಡುತ್ತೆ. ಆಮೇಲೆ ಲೇಟೆಸ್ಟ್ ಆಗಿರೋದ್ರಿಂದ ಹೈ ಸ್ಪೀಡ್ ಡೂಮ್ ಕ್ಯಾಮ್ರಾ ಅರ್ಲಿಯರ್ ಹೈವೇಸ್ ಮೇಲೆ ಇದ್ದಿತ್ತು. ಈಗ ಇದನ್ನೇನು ಮಾಡ್ಯಾರ ಅಂದರೆ ಸೋಲಾರಿಗೆ ಲಾಂಚ್ ಮಾಡಿದ್ದಾರೆ. ನ್ಯೂ ಲಾಂಚ್ ಆಗಿರೋ ಪ್ರಾಡಕ್ಟ್ ಇದು. ಸೊ ಇದರಲ್ಲಿ ನಿಮಗೆ ಏನೇ ಇದ್ರೂ ಈವೆಂಟ್ಸು ಆ್ಯಪು ನಿಮ್ಮ ಮೊಬೈಲ್ಗೂ ಕನೆಕ್ಟ್ ಮಾಡ್ಕೋಬೋದು, PCಗೂ ಕನೆಕ್ಟ್ ಮಾಡ್ಕೋಬೋದು. ಇದಕ್ಕೇನು ಕರೆಂಟು ಕೇಬಲ್ ಅವಶ್ಯಕತೆ ಇಲ್ಲ. ಒಂದು ಸಿಮ್ ಹಾಕಿ ಒಂದು ಮೆಮೊರಿ ಕಾರ್ಡ್ ಹಾಕಿಬಿಟ್ರೆ ನಿಮ್ಮ ಮೊಬೈಲಿಗೆ ಲೈವ್ ಬರ್ತಿರ್ತದೆ. ಎಲ್ಲ ಅಪ್ಡೇಟ್ಸ್ ನಿಮಗೆ ಬರ್ತಿರ್ತದೆ. ಸೊ ಇಷ್ಟೆಲ್ಲ ಫೀಚರ್ಸ್ ಇರುತ್ತೆ ಅದರಲ್ಲಿ. ಸರ್ ಮಳೆಗಾಲದಲ್ಲಿ ಇದು ಅದಕ್ಕೋಸ್ಕರ ಇದ್ರ ರೇಟಿಂಗ್ ಬಂದ್ಬಿಟ್ಟು IP66 ಅಂದರೆ ವಾಟರ್ ಪ್ರೂಫ್. ಇದು ಪ್ಯಾನಲ್ ಬಂದ್ಬಿಟ್ಟು 45 ಆ್ಯಂಗಲ್ ಇರುತ್ತೆ. ಇಲ್ಲಿ ಬಿದ್ದಿರೋ ನೀರು ಜಾರಿ ಹೋಗ್ಬಿಡುತ್ತೆ, ಸೊ ಒಳಗಡೆ ಹೋಗಲ್ಲ. ಆಮೇಲೆ ಇಲ್ಲಿ ಎಲ್ಲಿನೂ ಕೆಳಗಲ್ಲ. ಆಮೇಲೆ ಇದರಲ್ಲಿ ಬಂದು ಮೋಟ್ರ್ ಇಲ್ಲಿರುತ್ತೆ. ನೀರು ಬಿದ್ದಿರೋದೇನಾದರೂ ಈಗ ಸ್ಲಿಪ್ ಆಗಿ ಹಿಂಗೆ ಕೆಳಗೆ ಹೋಗುತ್ತೆ ಹೊರತು ಇದನ್ನೇನಾದರೂ ತೊಗೊಂಡೋಗಿ ಬಾವಿಯಾಗ ಹಾಕಿದ್ರೆ ಮಾತ್ರ ಇದು ಹಾಳಾಗುತ್ತೆ, ಇಲ್ಲಿದ್ರೆ ಹಾಳಾಗಲ್ಲ. ಯಾಕಂದರೆ ಎಲೆಕ್ಟ್ರಿಕಲ್ ಕಾಂಪೌಂಡ್. ಆಮೇಲೆ ಇದಕ್ಕೇನಪ್ಪ ಅಂದರೆ IP66 ನೀವು ಕೇಳಿದ್ರಲ್ಲ, ವಾಟರ್ ಪ್ರೂಫು, ಸೌಂಡ್ ಪ್ರೂಫ್, ಥಂಡರ್ ಪ್ರೂಫು. ಸಿಡಿಲು ಹೊಡೆದ್ರೂ ಇದಕ್ಕೆ ಡ್ಯಾಮೇಜ್ ಆಗಲಾರ್ದಂಗೆ ಹಿಂದ್ಗಡೆ ಒಂದು ಪ್ರೊಟೆಕ್ಟರ್ ಪ್ಲೇಟ್ ಇರುತ್ತೆ. ಇಲ್ಲಿದೆ ನೋಡಿ, ಇದು ಪ್ರೊಟೆಕ್ಟರ್ ಪ್ಲೇಟ್. ಇದೇನು ಮಾಡುತ್ತೆ ಅಂದರೆ ಸಿಡಿಲು ಹೊಡೆದಾಗ ಎರ್ತ್ ಆಗೋಕ್ಕೆ, ಗ್ರೌಂಡ್ ಆಗೋಕ್ಕೆ ಏನು ಮಾಡುತ್ತೆ ಅಂದರೆ ಪೈಪಿಗೆ ಹಾಕಿರ್ತೀವಲ್ಲ, ಸೊ ಅದು ಗ್ರೌಂಡ್ ಆಗುತ್ತೆ. ನಿಮಗೆ ಈವನ್ ಥಂಡರ್ ಹೊಡೆದ್ರೂ ಕ್ಯಾಮ್ರಾ ಹಾಳಾಗಲ್ಲ. ಇಷ್ಟೆಲ್ಲ ಫೀಚರ್ಸ್ ಇದರಲ್ಲಿರುತ್ತೆ. ಸರ್ ಇದು 18,000 ಲ್ಯಾಂಡಿಂಗ್ ಪ್ರೈಸು. ಬಟ್ ಕೃಷಿ ಮೇಳ ಆಫರ್ ಇರೋದಕ್ಕೆ ಈಗ ಚಾನಲಲ್ಲಿ ನೋಡಿ ಬಂದವರಿಗೆ 16,000 ನಾವು ಮಾಡಿಕೊಡ್ತಾ ಇದ್ದೀವಿ. 16,000 ರೂಪಾಯಿಗೆ ನಿಮ್ಮ ತೋಟಕ್ಕೆ ಬಂದು ನಾವೇ ಇನ್ಸ್ಟಾಲ್ ಮಾಡಿಕೊಡ್ತೀವಿ. ಸರ್ ಇದರಲ್ಲಿ 1 ಇಯರ್ ವಾರಂಟಿ ಕಂಪ್ನಿ ಕಡೆಯಿಂದ ಇರುತ್ತೆ, 1 ಇಯರ್ ಸರ್ವಿಸ್ ನಮ್ಮದಿರುತ್ತೆ. ಇದರಲ್ಲಿ ಏನು ಮುರಿಯೋವಂತ ಏನಿರಲ್ಲ. ಏನಾದರೂ ಪ್ರಾಬ್ಲಮ್ ಆಯ್ತು ಅಂದರೆ ಬ್ಯಾಟ್ರಿ ಹೋದರೆ 18,000 mAh ಬ್ಯಾಟ್ರಿ ಇರುತ್ತೆ. ಆ ಬ್ಯಾಟ್ರಿ ನಿಮಗೆ 1800 ರೂಪಾಯಿ ಆಗುತ್ತೆ. ಆ ಬ್ಯಾಟ್ರಿ ನಾವು ಬಂದು ರಿಪ್ಲೇಸ್ ಮಾಡಿಕೊಡ್ತೀವಿ. ಅಲ್ಲೇ ಸೈಟಿಗೆ ಬಂದು ಮಾಡಿಕೊಡ್ತೀವಿ. ಏನು ಇದೇನು ರಿಪೇರ್ಸ್ ಏನು ಬರೋಲ್ಲ ಇದರಲ್ಲಿ. ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿದರೆ ನೀವು ಬುಕ್ಕಿಂಗ್ ಅಮೌಂಟ್ ಹಾಕಿದರೆ ಸೊ 1000 ರೂಪೀಸ್ ಬುಕ್ಕಿಂಗ್ ಅಮೌಂಟ್ ಇರುತ್ತೆ. ನೀವು ಬುಕ್ ಮಾಡ್ಕೊಂಡ್ರೆ ನಿಮ್ಮ ಸೈಟಿಗೆ ಬಂದು
ನೀವು ಸಿಮ್ಮು ಮೆಮೊರಿ ಎಲ್ಲ ರೆಡಿ ಐತೆ ಅಂತಂದರೆ ಬಂದು ನಿಮ್ಮ ಸೈಟಿಗೆ ಬಂದು ಇನ್ಸ್ಟಾಲ್ ಮಾಡ್ತೀವಿ. ಸಪೋಸ್ ಈಗ ಬೆಂಗಳೂರಲ್ಲಿ ಇದ್ದೀವಿ, ಬೆಂಗಳೂರು ಸರೌಂಡಿಂಗ್ 100 ಕಿಲೋಮೀಟರ್ಸ್ ಅಂದರೆ 1 ಅವರಲ್ಲಿ ಹೋಗ್ಬಿಡ್ತೀವಿ. ಸ್ವಲ್ಪ ದೂರ ಇದ್ದರೆ 2 ಡೇಸ್ ಲೇಟ್ ಆಗುತ್ತೆ, ಅಷ್ಟು ಮಾತ್ರ ನಾವು ಇದು ಮಾಡ್ತೀವಿ. ಕರ್ನಾಟಕ, ಆಂಧ್ರ, ತಮಿಳ್ನಾಡು ಎಲ್ಲೇ ಬುಕ್ ಆದರೂ ಕೊಡ್ತೀವಿ. ಬಟ್ ಏನಂದರೆ ಅವ್ರಿಗೆ 7 ಡೇಸ್ ಟೈಮ್ ಹೇಳಿರ್ತೀವಿ. ಔಟ್ಸೈಡ್ ಕರ್ನಾಟಕ 7 ಡೇಸ್, ವಿತಿನ್ ಕರ್ನಾಟಕ 2 ಡೇಸ್. ಸರ್ ನಮ್ಮದು ಆ್ಯಕ್ಚುಲಿ ಸೋಲಾರ್ ಲೈಟ್ಸೂ ಇದೆ. ಸೋಲಾರ್ ಲೈಟಲ್ಲಿ ಕೂಡ ಇದೇನಪ್ಪ ಅಂದರೆ ಈ ಲೈಟ್ಸ್ ಫೋಟೋವೋಲ್ಟಿಕ್ 2 ಸೈಡ್ ಚಾರ್ಜಿಂಗ್ ಇರುತ್ತೆ, ಬಯೋಫಿಷಿಯಲ್ ಅಂತ ಕರೀತಾರೆ. ಇದೇನಪ್ಪ ಅಂದರೆ ಈಗ ನೋಡ್ರಿ ಇಲ್ಲಿ ಬಿಸಿಲಿಲ್ಲ ಆದ್ರೂ ಚಾರ್ಜ್ ಆಗ್ತಾಯಿದೆ. ಮೋಷನ್ ಟ್ರಿಂಕಿಂಗ್ ಅಂದರೆ ಚಾರ್ಜಿಂಗ್ ಈಗ ಈ ಬೆಳಕಲ್ಲೇ ಚಾರ್ಜ್ ಆಗ್ತಾಯಿದೆ. ಸೊ ಇದೇನಪ್ಪ ಅಂತಂದರೆ ನಿಮಗೆ ರೈತರಿಗೆ, ಯಾಕಂದರೆ ಈ ಪಂಪ್ ಸೆಟ್ ಹತ್ರ ಕರೆಂಟ್ ಇರೋಲ್ಲ, ನೈಟ್ ಕರೆಂಟ್ ಹೋಗಿರುತ್ತೆ, ಆನ್ ಮಾಡೋಕ್ಕೆ ಹೋದಾಗ ಅಲ್ಲಿ ಕತ್ಲಿರುತ್ತೆ. ಸೊ ಇಂಥ ಒಂದೆಲ್ಲ ಇನ್ಸ್ಟಾಲ್ ಮಾಡ್ಕೊಂಬಿಟ್ರೆ ಅವರಿಗೆ ಪವರ್ದ ಅವಶ್ಯಕತೆ ಇಲ್ಲ. ಆಮೇಲೆ ಕರೆಂಟ್ ಇರಲಿ ಬಿಡಲಿ ಅವ್ರಿಗೆ ಬೆಳಕಿರ್ತದೆ ಅಲ್ಲಿ ಹೋಗಿ ಏನೋ ಕೆಲಸ ಮಾಡೋಕ್ಕೆ. ಸೊ ಇದೆಲ್ಲ ಏನಪ್ಪ ಅಂದರೆ ಸ್ಮಾರ್ಟ್ ಡಿವೈಸಸ್ಸಲ್ಲಿರುತ್ತೆ. ಈ ಪೋರ್ಟಬಲ್ ಮನೆ ಹತ್ರನ ಹಾಕ್ಕೋಬೋದು, ತೋಟದಾಗ ಅಲ್ಲಿ ಕೆಲಸ ಮುಗಿತಾ ಬಂದು ಮನೆ ಹತ್ರ ಹಾಕ್ಬೋದು. ಇದಕ್ಕೊಂದು ಜಸ್ಟ್ ನಮ್ಮದು ಬೆಂಡ್ ಪೈಪ್ ಬರುತ್ತಲ್ಲ, ಟ್ಯೂಬ್ಲೈಟ್, ಆ ಟ್ಯೂಬ್ಲೈಟ್ ಹಾಕ್ಕೊಂಡ್ರೆ ಈ ಥರ ಕೂತ್ಕೊಂತದ್ದು 45 ಆ್ಯಂಗಲಲ್ಲಿ. ಸರ್ ಇದು 2200 ಇದೆ. ಇವತ್ತು ನೀವು ಇಲ್ಲಿ ಬುಕ್ ಮಾಡಿದರೆ ನಿಮಗೆ 2000ಗೆ ನಾವು ಕೊಡ್ತಾಯಿದ್ದೀವಿ ಆನ್ ದಿ ಸ್ಪಾಟ್. ಸೊ ಈ ಥರ ದೊಡ್ಡ ಪ್ಯಾನಲ್ನೂ ಸಿಗುತ್ತೆ. ಇದೆಲ್ಲ ಮಂಗಳೂರು ಸೈಡ್ ಕೊಡ್ತೀವಿ. 40 ವ್ಯಾಟ್ ಪ್ಯಾನಲ್ ವಿತ್ ಡ್ಯುಯಲ್ ಕ್ಯಾಮ್ರಾ. ಇದೆಲ್ಲನೂ 18,000 ಆಗುತ್ತೆ. ಬಟ್ ಅವ್ರ ರಿಕ್ವೈರ್ಮೆಂಟ್ ಏನಪ್ಪ ಅಂದರೆ ಸ್ಟಾರ್ಟಿಂಗ್ ಫ್ರಮ್ 7,000ಇಂದ ಸ್ಟಾರ್ಟ್ ಆಗಿ ಅಪ್ ಟು 16,000ವರೆಗೆ ಪ್ರಾಡಕ್ಟ್ಸ್ ಇದೆ ನಮ್ಮ ಹತ್ರ. ಲೇಸರ್ ಲೈಟ್ ಅಂತಾರೆ, ಟಾರ್ಚ್ ಲೈಟು. ಈ ತೋಟಗಳಲ್ಲಿ, ಗದ್ದೆಗಳಲ್ಲಿ ರೈತರಿಗೆ ಏನಪ್ಪ ಅಂದರೆ ಯಾರೋ ಬರ್ತಾರೆ ನೀರು ಕಟ್ಟಕ್ಕೆ ಹೋದಾಗ ಇದು ಬಂದ್ಬಿಟ್ಟು ನಿಮಗೆ ಎಲೆಕ್ಟ್ರಿಕಲ್ಲಿಂದನೂ ಚಾರ್ಜ್ ಮಾಡ್ಕೋಬೋದು. ಪವರ್ ಸೋರ್ಸ್ ಬಂದು ಎಲೆಕ್ಟ್ರಿಕಲ್ ಇರುತ್ತೆ. ಜಸ್ಟ್ ನಾವು ಒಂದು 6 ಅವರ್ಸ್ ಚಾರ್ಜ್ ಮಾಡಿದ್ರೆ ಅವರಿಗೆ 24 ಅವರ್ಸು ಲೈಟು ಇರುತ್ತೆ. ಆಮೇಲೆ ನಿಮಗೆ 1 ಇಯರ್ ವಾರಂಟಿ ಇರುತ್ತೆ. ಏನೋ ಪ್ರಾಬ್ಲಮ್ ಆದರೂ ನಮಗೆ ಕಾಂಟ್ಯಾಕ್ಟ್ ಮಾಡಿ ಬ್ಯಾಟ್ರಿ ಹೋದರೆ ಬ್ಯಾಟ್ರಿ 3 ವರ್ಷ ಅಂತ ಲೈಫ್ ಇದ್ರದ್ದು. ಸಪೋಸ್ ನೀವು ಸರಿಯಾಗಿ ಚಾರ್ಜಿಂಗ್ ಇಡ್ಲಂಗೆ ಯೂಸ್ ಮಾಡಿದ್ರೂ ಮತ್ತೆ ಚಾರ್ಜ್ ಮಾಡ್ಕೋಬೋದು. ಬ್ಯಾಟ್ರಿ ಹೋದರೆ ಬ್ಯಾಟ್ರಿ ಚೇಂಜ್ ಮಾಡ್ಕೋಬೋದು. ಅದು 2 ಸೆಲ್ಸ್ ಟೈಪ್ ಬರುತ್ತೆ. ನಿಮಗೆ ಲಿಥಿಯಂ ಫಾಸ್ಫರಸ್ ನಮ್ಮ ಹತ್ರ ಸಿಗುತ್ತೆ ಹೇಳಿದರೆ ನಾವು ಮಾಡಿಕೊಡ್ತೀವಿ, ಅಂತ ತೊಂದರೆ ಇಲ್ಲ. ಸರ್ ಇದು 700 ರೂಪೀಸ್ ಬೀಳುತ್ತೆ ಆಫರ್ ಪ್ರೈಸು. ಮಾಮೂಲಿಗೆ 850 ಇದೆ. ಇಲ್ಲಿ ಆಫರ್ ಬಂದು 700 ರೂಪೀಸ್ ಕೊಡ್ತಾಯಿದ್ದೀವಿ.